ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಜಾಗ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ ಮೊದಲನೇ ಅಪ್ಡೇಟು ನಮ್ಮ ಕರ್ನಾಟಕದ ಕೌಶಿಕ್ ವಸುಕಿ ಅವರು ಮಾತಾಡಿದ್ದಾರೆ. ಡೊಮ್ಯಾಸ್ಟಿಕ್ ಅಲ್ಲಿ ನಾನು ಸಗದಾಗೆ ಪರ್ಫಾರ್ಮ್ ಮಾಡಿದೆ. ಸೈಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಕಳೆದ 3-4 ವರ್ಷದಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ. ಬಟ್ ಆದರೂ ಕೂಡ IPL ನ ಫೈನಲ್ ಲಿಸ್ಟ್ ಏನಿರುತ್ತೆ ಆಕ್ಷನಲ್ಲಿ, ಆ ಲಿಸ್ಟಲ್ಲಿ ನನ್ನ ಹೆಸರು ಬರೋದಕ್ಕೆ ವಿಫಲನಾಗ್ತಾ ಇದ್ದೆ. ಸಿಕ್ಕಾಪಟ್ಟೆ ಫ್ರಾಂಚೈಸಿಗಳಿಗೆ ನಾನು ಕೊಟ್ಟಿದ್ದೀನಿ, ಟ್ರಯಲ್ಸ್ನು ಕೂಡ ಕೊಟ್ಟಿದ್ದೀನಿ ಆಪ್ಷನ್ಗಿಂತ ಮುಂಚೆ. ಬಟ್ ಅವರಿಂದ ನನಗೆ ಏನಕ್ಕೂ ಗೊತ್ತಿಲ್ಲ, ಪ್ರಾಪರ್ ರೀಸನ್ ಕೊಡ್ತಾ ಇರಲಿಲ್ಲ. ಅವರು ನಾನು ಏನಕ್ಕೆ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಫೈನಲ್ ಲಿಸ್ಟಿಗೆ ಏನಕ್ಕೆ ಸೆಲೆಕ್ಟ್ ಮಾಡಲಿಲ್ಲ ಅಥವಾ ಆಪ್ಷನ್ ಏನಕ್ಕೆ ಸೆಲೆಕ್ಟ್ ಮಾಡಲಿಲ್ಲ. ಫೈನಲ್ ಲಿಸ್ಟಿಗೆ ಬಂದರೆ ಆಪ್ಷನಲ್ಲಿ ಸೆಲೆಕ್ಟ್ ಆಗೋದು, ರೀಸನ್ನೇ ಕೊಡ್ತಾ ಇರಲಿಲ್ಲ. ನಾನು ಸ್ಮಾರ್ಟಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಫೈನಲ್ ಲಿಸ್ಟಲ್ಲಿ ನನ್ನ ಹೆಸರು ಇಲ್ಲದೇ ಇರೋದು ನೋಡ್ಬಿಟ್ರೆ ಈ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಅಂತ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಇನ್ನು ಸುಮಾರು ಜನ ಪ್ಲೇಯರ್ ಇದ್ದಾರೆ, ದೀಪಕ್ ಚಾರೋ ಜೊತೆಗೆ ಇನ್ನು ಸ್ವಲ್ಪ ಕಡಿಮೆ ಪೇಸ್ ಇರೋವಂಥ ಬೌಲರ್ಗಳನ್ನೆಲ್ಲ ಆಯ್ಕೆ ಮಾಡ್ಕೊತಾರೆ ಅಂತಂದರೆ ಒಂಥರ ಎಕ್ಸ್ಪೆಕ್ಟ್ ಥರ ನಾನು ಯೋಚನೆ ಮಾಡ್ಬೋದಲ್ವಾ. ನನಗೆ ಪೇಸ್ ಕಮ್ಮಿ ಬಟ್ ವೇರಿಯೇಷನ್ ಜಾಸ್ತಿ ಇದೆ ಅಂತ ಇವರೇ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಬೇರೆ ನೋಡ್ತಾರೆ, ಇನ್ನೂ ಏನೋ ಬೇಕಣ, ಇನ್ನೂ ಏನೋ ಬೇಕು ಅಂತ ಫ್ರಾಂಚೈಸಿಗಳು ಕೇಳ್ತಾರೆ. ಒಟ್ಟಲ್ಲಿ ಅದೇ ಸೈಯದ್ ಮುಸ್ತಾಕಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರಲ್ಲ, ಅದು ಇವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗ್ತದೆ. ಕೆಲವೊಂದು ಟೈಮ್ ಈ ಥರ ಹಾಗೆ ಆಗುತ್ತೆ ಗುರು, ಏನಾದ್ರು ಪರ್ಫಾರ್ಮ್ ಮಾಡೋ. ನೋಡಿ, ಪ್ರಸಿದ್ಧ ಕೃಷ್ಣ ಅಷ್ಟು ನಂಬರ್ ಆಫ್ ವಿಕೆಟ್ಸ್ನ ಎತ್ತಿದ್ದಾರೆ. ಇಲ್ಲಿ ಫೈನಲ್ ಸ್ಕ್ವಾಡಲ್ಲಿದ್ದಾರೆ, ಏಷ್ಯಾ ಕಪ್ ಫೈನಲ್ ಸ್ಕ್ವಾಡಲ್ಲಿದ್ದಾರಾ? ಇಲ್ಲ ತಾನೇ. IPL ಪರ್ಫಾರ್ಮ್ ಮಾಡಿದ್ರೆ ಅಲ್ಲಿಲ್ಲ. ಇಲ್ಲಿ ಸೈಯದ್ ಮುಸ್ತಾಕಲ್ಲಿ ಪರ್ಫಾರ್ಮ್ ಮಾಡಿರೋ ಮಾತ್ರಕ್ಕೆ ಅಲ್ಲಿ ಬರಲೇಬೇಕು ಅನ್ನೋದಿದೆಯಲ್ಲ, ಬರಬಹುದು ಅನ್ನೋದಿರುತ್ತೆ, ಬರಲೇಬೇಕು ಅನ್ನೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ಅದು ಫ್ರಾಂಚೈಸ್ಗೆ ಬಿಟ್ಟಿದ್ದು. ಅಪ್ಡೇಟ್ ಬಿಟ್ಟು ಗುಡ್ ನ್ಯೂಸ್ ಫಾರ್ ಟೀಮ್ ಇಂಡಿಯಾ ಫ್ಯಾನ್ಸ್. ಅದರಲ್ಲೂ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್. ರೋಹಿತ್ ಶರ್ಮಾ ಬೆಂಗಳೂರಿಗೆ ಬಂದು ಅವರ ಫಿಟ್ನೆಸ್ ಟೆಸ್ಟ್ ಏನಿತ್ತು, ಫಿಟ್ನೆಸ್ ಅಸೆಸ್ಮೆಂಟ್ ಏನಿತ್ತು NCAಯಲ್ಲಿ, ಇದನ್ನ ಕಂಪ್ಲೀಟ್ ಮಾಡಿದರಂತೆ. ಯೋಯೋ ಟೆಸ್ಟ್ನು ಕೂಡ ಕಂಪ್ಲೀಟ್ ಮಾಡಿದರಂತೆ. ಜೊತೆಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಂಥ ಒಂದು ಟೆಸ್ಟ್ ಏನಿತ್ತು, ಬ್ರಾಂಕೋ ಟೆಸ್ಟ್ ಅಂತ, ಇದನ್ನು ಕೂಡ ಕಂಪ್ಲೀಟ್ ಮಾಡಿದಂತೆ. ಸೊ ಸ್ಟ್ರೆಂತ್ ವೈಸು, ಫಿಟ್ನೆಸ್ ವೈಸು, ಎಲ್ಲ ವಯಸ್ಸನ್ನು ಕೂಡ ಪಕ್ಕಾ ಇದ್ದಾರೆ ಅನ್ನಂಗೆ ಆಯಿತು. ಆದ್ದರಿಂದ ಅಪ್ಕಮಿಂಗ್ 3 ಮ್ಯಾಚ್ ODI ಸೀರೀಸ್ ಏನು ಬರ್ತದೆ ಆಸ್ಟ್ರೇಲಿಯಾ ಅಗೇನ್ಸ್ಟು, ಇವರೇ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಟೀಮ್ ಇಂಡಿಯಾಗೆ ಅಂತ ಅಪ್ಡೇಟ್ ಅಂತೂ ಇದೆ. ಆ್ಯಂಡ್ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಇಬ್ಬರೂ ಕೂಡ ಆಡುವಂಥ ಸಾಧ್ಯತೆ ಇದೆಯಂತೆ ಆಸ್ಟ್ರೇಲಿಯಾ ಅಗೇನ್ಸ್ಟು ಇಂಡಿಯಾ A. ಅಂದರೆ ಸೆಪ್ಟೆಂಬರ್ 30ನೇ ತಾರೀಕಿಂದ ಏನೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಒಂದು ಅನ್ಅಫಿಷಿಯಲ್ ಸೀರೀಸಲ್ಲಿ ಆಡುವಂಥ ಸಾಧ್ಯತೆ ಇದಂತೆ. ಅಕ್ಟೋಬರ್ 3ನೇ ತಾರೀಕುವರೆಗೂ, ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 5ನೇ ತಾರೀಕುವರೆಗೂ ಅನ್ಅಫಿಷಿಯಲ್ ಸೀರೀಸ್ ನಡೆಯುತ್ತೆ. ಅದಾದಮೇಲೆ ಅಫಿಷಿಯಲ್ ಸೀರೀಸ್ ನಡೆಯುತ್ತೆ. ಇಲ್ಲೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರು ಅಂತಂದರೆ ಅನ್ಅಫಿಷಿಯಲ್ ಸೀರೀಸಲ್ಲಿ ಅಲ್ಲಿ ಆಡೋದಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ. ನೋಡೋಣ, ಒಟ್ಟಲ್ಲಿ ಗುಡ್ ನ್ಯೂಸ್. ರೋಹಿತ್ ಶರ್ಮಾ ಕ್ಲಿಯರ್ ಮಾಡಿದ್ರಮ್ಮ ಎಲ್ಲ, ನಾನು ಪಕ್ಕಾ ಫಿಟ್ ಇದೀನಿ ಅಂತ ತೋರಿಸಿದ್ದಾರೆ. ಅಪ್ಡೇಟ್ ನಂಬರ್ 3, ಏಷ್ಯಾ ಕಪ್ ಇನ್ನೇನು ಬರ್ತಿದೆ. ಮ್ಯಾನ್ ಇನ್ ಫಾರ್ಮ್ ಯಾರು ಅಂತಂದರೆ ಇಟ್ಸ್ ಸಂಜು ಸ್ಯಾಮ್ಸನ್. 30 ಸಿಕ್ಸು, 4 ಇನ್ನಿಂಗ್ಸಲ್ಲಿ 30 ಸಿಕ್ಸು. ಕೇರಳ ಕ್ರಿಕೆಟ್ ಲೀಗ್ ಆಡ್ತಾ ಇರುವಂಥ ಸಂಜು ಸ್ಯಾಮ್ಸನ್ ಅವರು 4 ಟೈಮು ಓಪನಿಂಗ್ ಸ್ಟಾರ್ಟಲ್ಲಿ ಬಂದ್ಬಿಟ್ಟು 30 ಸಿಕ್ಸ್ಗಳನ್ನ 4 ಇನ್ನಿಂಗ್ಸಲ್ಲಿ ಇಳಿಸಿದ್ದಾರೆ. 4 ಇನ್ನಿಂಗ್ಸಲ್ಲಿ 30 ಸಿಕ್ಸ್ ಇಳಿಸಬೇಕು ಅಂದರೆ ಸುಮ್ಮನೆ ನಜ್ಜೆ ಕ್ರೇಜಿ ಫಾರ್ಮಲ್ಲಿದ್ದಾರೆ. ಇವ್ರಿಗೆ ಓಪನಿಂಗ್ ಸ್ಟಾರ್ಟ್ ಬಿಟ್ಬಿಟ್ಟು ಬೇರೆ ಮಿಡ್ಲ್ ಆರ್ಡ್ರು, ಲೋವರ್ ಮಿಡ್ಲ್ ಆರ್ಡ್ರು ಇದನ್ನೆಲ್ಲ ಕೊಡ್ತಾರೆ ಅಂತಂದರೆ ನಾವಂತೂ ಒಪ್ಪೋದೇ ಇಲ್ಲ. ಇವ್ರಿಗೆ ಓಪನಿಂಗ್ ಸ್ಟಾರ್ಟು ಅಭಿಷೇಕ್ ಶರ್ಮಾ ಜೊತೆಗೆ ಕೊಡಲೇಬೇಕು. ಶುಭ್ಮನ್ ಗಿಲ್ ಓಪನ್ ಮಾಡೋಗಿಲ್ಲ ಇಲ್ಲಿ. ಅಪ್ಡೇಟ್ ನಂಬರ್ 4, ನಮ್ಮ RCB ಬೆಳಬೆಳಗಿನೇ RCB KS ಬಗ್ಗೆ ಒಂದು ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟರು. ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಗುರು, ವಿ ಆರ್ ಕ್ರಾಸಿಂಗ್ ದ ಬೌಂಡ್ರೀಸ್, ಲಿಮಿಟ್ಸ್ ಏನಿತ್ತು ನಮ್ಮದು ಅದನ್ನು ಕ್ರಾಸ್ ಮಾಡಿಬಿಟ್ಟು ಈಚೆಗಡೆ ಹೋಗ್ತಾ ಇದ್ದೀವಿ 11 ಜನ ತೀರ್ಕೊಂಡಿರೋದ್ರಿಂದ ಅಂತ ಅಫಿಷಿಯಲಾಗಿ ಹಾಕಿದ್ದಾರೆ. ಏನೋ ಬಿಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ, ಅದನ್ನು ಈ ಥರ ಬಿಟ್ಟಿದ್ದಾರೆ. ಮುಂದೆ ಗೊತ್ತಿಲ್ಲ ಏನೇನು ಬಿಡ್ತಾರೆ ಅಂತ. ಈ RCB KS ಅಂಡರಲ್ಲಿ ಪ್ರೊವೈಡ್ ಸಪೋರ್ಟ್ ದಟ್ ಗೋಸ್ ಬಿಹಾಂಡ್ ಫೈನಾನ್ಷಿಯಲ್ ಏಡ್. ದುಡ್ಡಿಗಿಂತ ನಜ್ಜಿ ಬೇರೆದೆಲ್ಲ ಮುಖ್ಯ ಆಗಿರೋ, ದುಡ್ಡು ನಾವು ಹೆಲ್ಪ್ ಮಾಡೋದ್ರ ಜೊತೆಗೆ ಬೇರೆದು ಕೂಡ ಹೆಲ್ಪ್ ಮಾಡ್ತೀವಿ ಅನ್ನೋ ಥರ ಹಾಕೊಂಡಿದ್ದಾರೆ. ಆ್ಯಂಡ್ ಬಿಲ್ಡ್ ಸೇಫ್ ಆ್ಯಂಡ್ ಇನ್ಕ್ಲೂಸಿವ್ ಎನ್ವೈರನ್ಮೆಂಟ್ಸ್, ಈ ಥರ ಯಾವ್ದಾಗುತ್ತೋ ಯಾವುದಾಗೋ ನಮಗಂತೂ ಗೊತ್ತಿಲ್ಲ. ಆಮೇಲೆ ಎಂಪವರ್ ಕಮ್ಯುನಿಟಿ ವಿತ್ ರಿಯಲ್ ಆಪರ್ಚುನಿಟೀಸ್ ಅಂತ ಇದೆ. ಇನ್ವೆಸ್ಟ್ ಇನ್ ಇಂಡಿಪೆಂಡೆಂಟ್ ರಿಸರ್ಚ್ ಆನ್ ಕ್ರೌಡ್ ಸೇಫ್ಟಿ ಅಂತೆ. ಕ್ರೌಡ್ ಸೇಫ್ಟಿ ಕಡೆನೂ ಜಾಸ್ತಿ ನಾವು ಫೋಕಸ್ ಮಾಡ್ತೀವಿ ಇನ್ಮೇಲೆ ಅಂತ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗುತ್ತೋ ಎಲ್ಲಾಗುತ್ತೋ ಗೊತ್ತಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ಗಳೇ ಆಗ್ತಾಯಿಲ್ಲ. ಅಪ್ಕಮಿಂಗ್ ಸೀಸನಿಂದ ನಾವು ಸಖತ್ತಾಗೆ ಏನೋ ಒಂದು ಮಾಡ್ತೀವಿ, ಇನ್ನೇನು ಮಾಡಲೇಬೇಕು. ಇಷ್ಟೊಂದೆಲ್ಲ ಆದಾದಮೇಲೆ ಖಂಡಿತ ಅವರು ಕ್ರೌಡ್ ಸೇಫ್ಟಿ ಬಗ್ಗೆ ಏನಾದ್ರು ಒಂದು ಫೋಕಸ್ ಇಡಲೇಬೇಕು. ಯಾಕಂದರೆ ಎಕ್ಸ್ಟ್ರಾ ಕಣ್ಣಿರುತ್ತೆ. ಇನ್ನೊಂದ್ಸಲ ಈ ಥರ ಆಗೋಗ್ಬಿಡ್ತು ಅಂತಂದರೆ ಅಷ್ಟು ದೊಡ್ಡ ಸೀನೇ ಆಗೋಗ್ಬಿಡುತ್ತೆ. ಫಸ್ಟ್ ಟೈಮ್ ಆಗಿರೋದಕ್ಕೆ ಎಷ್ಟು ಸೀನ್ ಆಯ್ತು ಅಲ್ಲಿ. ಆಮೇಲೆ ಎಲಿವೇಟ್ ಫ್ಯಾಮಿಲಿ ಇಂಟು ಸಮಥಿಂಗ್ ಪರ್ಮನೆಂಟ್ ಅಂತ ಹಾಕೊಂಡಿದ್ದಾರೆ. ಬಿಲ್ಡ್ ಫ್ಯೂಚರ್ಸ್ ಥ್ರೂ ಸ್ಪೋರ್ಟ್ ಅಂತ. ಏನೋ ನಮಗಂತೂ ಅರ್ಥ ಆಗ್ತಿಲ್ಲ. ನೋಡೋಣ ಏನೇನು ಮಾಡ್ತಾರೆ ನಮ್ಮ RCB ಅಂತ. ಅಪ್ಡೇಟ್ ನಂಬರ್ 5, ಇಶಾನ್ ಕಿಶಾನ್ ಬಗ್ಗೆ ಮಾತಾಡ್ತಾರೆ ಸುರೇಶ್ ರೈನಾ ಅವರು. ಆ ಓಡಲ್ಲಿ ಯಾವ್ದಾರು ಒಬ್ಬರು ಅಂಡರ್ ರೇಟೆಡ್ ಬ್ಯಾಟರು ಕರೆಂಟ್ಲಿ ಇದ್ದಾರೆ ಅಂತಂದರೆ ಆಡ್ತಾ ಇರೋಂಥವ್ರಲ್ಲಿ, ಅದು ಇಶಾನ್ ಕಿಶಾನ್ ಅಂತ ಹೇಳಿದ್ದಾರೆ. ಇಶಾನ್ ಕಿಶಾನ್ ಹೌದು ಸ್ಕಿಲ್ ಇದೆ, ಬಟ್ ಅವರ ಕನ್ಸಿಸ್ಟೆನ್ಸಿ ಏನಿದೆ, ಇನ್ಕನ್ಸಿಸ್ಟೆಂಟ್ ಆಟ ಏನಿದೆ, ಅವ್ರು ಕನ್ಸಿಸ್ಟೆಂಟಾಗಿ ಇಲ್ಲದೆ ಇರೋದು ಅದೇ ಅವರಿಗೆ ಬ್ಯಾಕ್ ಫೈರ್ ಆಗ್ತಾ ಇರೋಂಥದ್ದು.
ಹೊಡೆದಿದ್ರು, ಡಬಲ್ ಸೆಂಚುರಿ ಎಲ್ಲ ಹೊಡೆದ್ರು ಇಂಡಿಯನ್ ಕ್ರಿಕೆಟ್ಗೆ ಆಡಿದಾಗ ODI ಫಾರ್ಮೆಟಲ್ಲಿ. ಬಟ್ ಅಲ್ಲಿಂದ ಕಳಿಸ್ಕೊಂಡಂಥ ಇಶಾನ್ ಕಿಶನ್ ಮತ್ತೆ ಜಾಗನೇ ಮಾಡಲಿಲ್ಲ ಇಂಡಿಯನ್ ಕ್ರಿಕೆಟಲ್ಲಿ, ಆ ಥರ ಆಗೋಗ್ಬಿಟ್ಟಿದೆ. ಅಂದರೆ ಅವಕಾಶನೂ ಕೂಡ ಅಷ್ಟೇನಾಗಿ ಸಿಗಲಿಲ್ಲ. ಅವಕಾಶ ಕೊಡಬೇಕಾಗಿತ್ತು ಇಂಡಿಯನ್ ಕ್ರಿಕೆಟಲ್ಲಿ. ODI ಫಾರ್ಮೆಟಲ್ಲಿ ಡಬಲ್ ಸೆಂಚುರಿ ಹೊಡೆದಂಥ ಪ್ಲೇಯರ್ ನನಗೆ ಪಟ್ಟನಂಗೆ ಒಂದು ಸೀರೀಸ್ ಹಾಕ್ತಂಗೆ ಟಕ್ಕನಂಗೆ ಇಳಿಸ್ಬಿಟ್ರು. ಏನಕ್ಕೆ ಅಂತ ನಮಗಂತೂ ಗೊತ್ತಿಲ್ಲ. ನೋಡೋಣ, ಫ್ಯೂಚರ್ ಇನ್ನೂ ತುಂಬ ಇದೆ. ಇಶಾನ್ ಕಿಶನ್ ಇನ್ನೂ ಯಂಗ್ಸ್ಟರು, ಕಾದು ನೋಡೋಣ ಏನು ಮಾಡ್ತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟವಾಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಉದುರಿಸಿ.